ಈ ತಂದೂರಿ ರೋಟಿ ಮಾಡೋದು ಏನು ದೊಡ್ಡ ಕೆಲಸನೇ ಇಲ್ಲ. ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಪರ್ಫೆಕ್ಟಾಗಿ ತಂದೂರಿ ರೋಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ನಾವು ಚಪಾತಿ ಮಾಡ್ತೇವಲ್ಲ ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಸೊ ಬನ್ನಿ ತಡ ಮಾಡಿದೆ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ 1 ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ ಮತ್ತು 1 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು, ಎರಡೂ ಸೋಸ್ಕೊಂಡೇ ತೊಗೋಬೇಕು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ 1-2 ಚಮಚ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ನೀವು. ಇಲ್ಲಿ ನಾನಿಲ್ಲಿ ಎಣ್ಣೆ ಹಾಕ್ತಿದ್ದೀನಿ 1-2 ಚಮಚ. ಇವಾಗ ಅಡುಗೆ ಸೋಡಾ ಹಾಕ್ತಿದ್ದೀನಿ 1/4 ಚಮಚ ಆಗುವಷ್ಟು, ಅಂದರೆ 1/4 ಚಮಚ ಅಡುಗೆ ಸೋಡಾ. ಹಾಗೆ 1 ಚಮಚ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಇವೆರಡು ಇದರಲ್ಲಿ ಹಾಕೇಬೇಕು. ಸೋಡಾ ಬೇರೆ, ಅಡುಗೆ ಸೋಡಾ ಬೇರೆ ಮತ್ತು ಬೇಕಿಂಗ್ ಪೌಡರ್ ಬೇರೆ, ಎರಡು ಬೇರೆ ಬೇರೆ ಇರುತ್ತೆ. 2 ಚಮಚ ಸಕ್ಕರೆ ಹಾಕ್ತಿದ್ದೀನಿ. ಮತ್ತು ನಾನು ಯಾವ ಸಾಮಗ್ರಿ ಯಾವ ಕ್ವಾಂಟಿಟಿದಾಗ ಹಾಕಿನ ಅಂತ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಸಾಮಗ್ರಿ ಕೂಡ ಮಿಸ್ ಮಾಡಿದರೆ ತಂದೂರಿ ರೋಟಿ ಪರ್ಫೆಕ್ಟಾಗಿ ಬರೋದಿಲ್ಲ. ಎಲ್ಲ ಸಾಮಗ್ರಿ ಇದರಲ್ಲಿ ಹಾಕಬೇಕು. 1-2 ಗ್ಲಾಸ್ ಹಿಟ್ಟಿಗೆ 1/2 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಮೊದಲಿಗೆ ಮೊಸರು ಹಾಕ್ಕೊಂಡಿನಿ. ಮೊಸರು ಕೂಡ ಮಿಸ್ ಮಾಡದೆ ಹಾಕೋಬೇಕು. ಮತ್ತು ಜಾಸ್ತಿ ತಣ್ಣಗಿರಬಾರ್ದು ಮೊಸರ, ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಇರಬೇಕಷ್ಟೇ. ಮೊಸರು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡಿನಿ ನಾನು ಒಂದ್ಸಲ. ಮತ್ತು ಬೇಕಾದಷ್ಟು ಇವಾಗ ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟು ನಾಡಿದರೆ ತಂದೂರಿ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಉಗುರು ಬೆಚ್ಚಗಿದ್ದರೆ ಸಾಕು. ಇವಾಗ ನೋಡಿ ಹಿಟ್ಟು ನಾದ್ಕೊಂಡಾಗಿದೆ. ನಾದಿದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದನ್ನು ಒಂದು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ನಾದ್ತಿದ್ದೀನಿ. ಏನು ದೊಡ್ಡ ಕೆಲಸನೇ ಅಲ್ಲ. ಈ ಸಣ್ಣ ಪುಟ್ಟ ನೀವು ಟಿಪ್ಸ್ನ ಫಾಲೋ ಮಾಡಿ ನೋಡಿ ಪರ್ಫೆಕ್ಟಾಗಿ ಮಾಡ್ಕೋಬೋದು ಮನೆಯಲ್ಲಿ ತಂದೂರಿ ರೋಟಿ. ಇವಾಗ ನೋಡಿ ಈ ರೀತಿ ಇದನ್ನು ಟಿಫಿನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಡ್ತಿದ್ದೀನಿ. ಗಾಳಿ ಹತ್ತಬಾರ್ದು ಅಂಥ ಜಾಗಕ್ಕೆ ಇದಕ್ಕೆ 1-2 ಗಂಟೆನಾದರೂ ಇದಕ್ಕೆ ಬಿಡಬೇಕಾಗುತ್ತೆ. ಇವಾಗ 2 ಗಂಟೆ ಆಗಿದೆ. 2 ಗಂಟೆ ಆಗೋ ತನಕ ನೀವು ಹಿಟ್ಟಿಗೆ ಓಪನ್ ಮಾಡಬಾರ್ದು. ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಿ, ಪರ್ಫೆಕ್ಟಾಗಿ ಹುದುಗ್ ಬರುತ್ತೆ ಹಿಟ್ಟು. ಇವಾಗ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಹಿಟ್ಟು, ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ತಂದೂರಿ ರೊಟ್ಟಿ ಮಾಡ್ಕೋಬೋದು. ನಾವು ಮೊದಲೇ ನಾವು ನಾದ್ಕೊತೇವಲ್ಲ, ಆವಾಗ ಚಪಾತಿ ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದಬೇಕು. ನಂತರ ಈ ರೀತಿ ಸಾಫ್ಟ್ ಆಗುತ್ತೆ 2 ಗಂಟೆ ಬಿಟ್ಟಾದಮೇಲೆ. ಇವಾಗ ಏನಿಲ್ಲ, ನಾರ್ಮಲಾಗಿ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊತೇವಲ್ಲ ಅದೇ ರೀತಿ ಒಂದು ಚಪಾತಿಯಲ್ಲಿ ನೀವು 2 ತಂದೂರಿ ರೊಟ್ಟಿ ಮಾಡ್ಕೋಬೋದು. ಇಲ್ಲಿ ಒಣ ಹಿಟ್ಟು ಜಾಸ್ತಿ ಹಚ್ಚಬಾರ್ದು, ಎಷ್ಟು ಕಮ್ಮಿ ಹಚ್ತಿರಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಇಲ್ಲಿ ಹಿಟ್ಟು. ನೀವು ಇಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ತೊಗೋಬೋದು ಒಣ ಹಿಟ್ಟು. ಇವಾಗ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ, ಜಾಸ್ತಿ ತೆಳ್ಳು ಕೂಡ ಲಟ್ಟಿಸ್ಕೋಬಾರ್ದು. ಲಟ್ಟಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸೈಡ್ನಲ್ಲಿ ನಾನಿಲ್ಲಿ ನೀರು ಹಚ್ತಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಚ್ಚಬೇಕು. ನೀರು ಹಚ್ಚಿದ ಮೈ ಇಲ್ಲಿ ಹಂಚಿನಲ್ಲಿ ಕೆಳಗಡೆ ಹಾಕಬೇಕು. ಮತ್ತು ನೀವಿಲ್ಲಿ ನಾನ್ ಸ್ಟಿಕ್ ತವಾ ಯೂಸ್ ಮಾಡಿದರೆ ಈ ತಂದೂರಿ ರೋಟಿ ಸರಿಯಾಗಿ ಮೆತ್ತೋದಿಲ್ಲ. ಹೀಗಾಗಿ ನೀವಿಲ್ಲಿ ಕಬ್ಬಿಣದ ತವಾನೇ ಯೂಸ್ ಮಾಡಬೇಕಾಗುತ್ತೆ. ರೊಟ್ಟಿ ಹಾಕಿದ ಮೇಲೆ ಕೈಲಿಂದ ಒಂದು ಸ್ವಲ್ಪ ಒತ್ತಿ ಈ ರೀತಿ ಬಬಲ್ಸ್ ಬರುತ್ತೆ. ಒನ್ಸ್ ಈ ರೀತಿ ಬಬಲ್ಸ್ ಬಂದಾದಮೇಲೆ ಇದನ್ನೇ ಈ ರೀತಿ ಉಲ್ಟಾ ಹಿಡಿದು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನೀವು ಮನೆಯಲ್ಲೇ ಮಾಡಿದಂತಹ ತಂದೂರಿ ರೋಟಿ ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡ್ಕೋಬೋದು. ನಾನಂತೂ ಪ್ರತಿ ಸಂಡೇ ಮಾಡ್ತಿರ್ತೀನಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಚ್ಚಿದರೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ನಿಮಗೆ ಏನೂ ಬೇಡ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಓಕೆ, ಈ ಸಿಂಪಲ್ ತಂದೂರಿ ರೋಟಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.